ಆಸ್ ಅ ಆಡಿಯನ್ ನಾನು ಒಂದೇ ವಿಚಾರ ಹೇಳೋದು ಬ್ರದರ್. ಈಗ ನಿಮ್ಗೆ ಗೊತ್ತಿದ್ದಂತೆ ಕಳೆದ 1 ವಾರ 8 ದಿವಸದಿಂದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಿದೆ. ಚಲನಚಿತ್ರೋತ್ಸವ ಅಂದಾಗ ಯಾರು ಕನ್ನಡ ಸಿನಿಮಾನೇ ನೋಡಲ್ಲ, ಅಲ್ಲೂ ಹೋಗ್ಬಿಟ್ಟು ಫಾರಿನ್ ಸಿನಿಮಾ ನೋಡ್ತಾರೆ. ಬಟ್ ಇವತ್ತು ನಾನು ಅದನ್ನೆಲ್ಲ ಬಿಟ್ಟು ಕೊನೆ ದಿನ ಇದ್ರೂ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಒಂದೇ ಕಾರಣ, ರಾಜ್ ಬಿ ಶೆಟ್ಟಿ ಅನ್ನುವಂಥ ವ್ಯಕ್ತಿಯ ಮೇಲಿರುವಂಥ, ಅವರಲ್ಲಿರುವಂಥ ಕಲಾ ಸರಸ್ವತಿಯ ಮೇಲಿರುವಂಥ ಒಂದು ನಂಬಿಕೆ ಅಷ್ಟೇ. ಆ್ಯಂಡ್ ಅವರನ್ನು ನಾವು ಒಂದು ಮಟ್ಟಿಕತೆಯಿಂದ ನೋಡ್ತಾ ಬಂದಿದ್ದೀವಿ. ಅವರ ವಿಭಿನ್ನ ಪಾತ್ರಗಳನ್ನು ನೋಡಿದ್ದೀವಿ, 45 ನೋಡಿದ್ದೀವಿ. ಬಟ್ ಇದರಲ್ಲಿ ಒಬ್ಬ ಮುಖ್ಯ ಭೂಮಿಕೆಯಲ್ಲಿ ಲೀಡಾಗಿ ಮಾಡಿದಾಗ ಏನಿದು ಕ್ಯಾರೆಕ್ಟರ್ ಅನ್ನುವಂಥ ಕ್ಯೂರಿಯಾಸಿಟಿ ನನಗಂತೂ ಸಿಕ್ಕಾಪಟ್ಟೆ ಇತ್ತು. ಬಟ್ ನಂಗೆ ಗೊತ್ತಿರಲಿಲ್ಲ ನಮ್ಮ ಶೆಟ್ಟಿ ಗ್ಯಾಂಗಲ್ಲಿ ಒಬ್ಬ ಕಲಾವಿದನನ್ನು ನಾವು ಯಾವಾಗಲೂ ಪೊಲೀಸ್ ಕ್ಯಾರೆಕ್ಟರ್ಗೆ ಪ್ರಮೋದ್ ಶೆಟ್ಟಿಯನ್ನು ಹೋಲಿಸ್ತಾ ಇದ್ವಿ. ಅದನ್ನು ಮೀರಿಸುವ ರೀತಿಯಲ್ಲಿ ರಾಜ್ ಶೆಟ್ರು ನಟನೆ ಮಾಡ್ತಾರೆ ಅನ್ನುವಂಥದ್ದು ನೋಡಿ ಭಾಳ ಖುಷಿ ಆಯಿತು. ಆ್ಯಂಡ್ ಭಾಳ ಹೆಮ್ಮೆ ಸಹ ಆಯಿತು. ಯಾಕಂತಂದರೆ ಈ ವ್ಯಕ್ತಿ ಎಲ್ಲೂ ಐ ಥಿಂಕ್ ಥ್ರೂಔಟ್ ದ ಫಿಲಮ್ ಪೊಲೀಸ್ ಬಟ್ಟೆನ ಹಾಕಿದ್ದು ನಾನು ಅಬ್ಸರ್ವ್ ಮಾಡಿಲ್ಲ. ಬಟ್ ಆ ಬಟ್ಟೆ ಇಲ್ಲದೆ ಅದೇ ಕ್ಯಾರೆಕ್ಟ್ರಲ್ಲಿ ಕೆಲಸ ಮಾಡಿರುವಂಥ, ಅದೇ ಕ್ಯಾರೆಕ್ಟ್ರಲ್ಲಿ ನಟನೆ ಮಾಡಿರುವಂಥದ್ದು ಇದೆಯಲ್ಲ, ಅದಕ್ಕೆ ನನ್ನದೊಂದು ಸಲಾಂ. ಇನ್ನೊಂದು ವಿಚಾರ ಏನಂತಂದರೆ, ಪ್ರತಿಯೊಂದು ಸಿನಿಮಾ ನೋಡಿದಾಗ ನಾವೆಲ್ಲ ಎಂಟರ್ಟೈನ್ಮೆಂಟ್ಗೆ ಒಂದು ನೋಡ್ತೀವಿ. ಇನ್ನೊಂದು ವಿಚಾರ ಏನಂದರೆ, ಏನೋ ಒಂದು ಕಲಿಬೇಕು ಆ ಸಿನಿಮಾದಿಂದ, ಏನೋ ಒಂದು ಸಾರಾಂಶ ಬೇಕು ಅಂತ. ಇದರ ಒನ್ಲೈನ್ ಸಾರಾಂಶ ನಾನು ಇಷ್ಟೇ ಹೇಳೋದು, ಮುಳ್ಳನ್ನು ಯಾವಾಗಲೂ ಮುಳ್ಳಿನಿಂದಲೇ ತೆಗೆಯಬೇಕು. ಆ ಕೆಲಸವನ್ನು ಭಾಳ ಅದ್ಭುತವಾಗಿ ಕೊನೆಯಲ್ಲಿ ರಾಜ್ ಬಿ ಶೆಟ್ರು ಒಂಥರ ಈ ಏನಂತಾರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಯೋಚನೆ ಮಾಡ್ಬಿಟ್ಟು ಅದನ್ನು ತೆಗೆದಿದ್ದಾರೆ. ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಹೊಸ ಕಲಾವಿದರಿಗೆ ಅವಕಾಶ ಸಿಕ್ಕಿದೆ, ಅದ್ರ ಬಗ್ಗೆ ಭಾಳ ಖುಷಿ ಇದೆ. ಇಲ್ಲ, ನಿಜವಾಗ್ಲೂ ಹಾಗೆ ಅನ್ಸಲ್ಲ. ಆ್ಯಕ್ಚುಲಿ ಅವರು ಅಸಿಸ್ಟೆಂಟ್ ಆಗಿ ಹಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಇದು ಅವರ ಒಂದು ಹೊಸ ಪ್ರಯತ್ನ, ಅದ್ಭುತವಾದ ಪ್ರಯತ್ನ ಅನ್ನುವಂಥದ್ದು ನನಗನ್ಸುವಂಥದ್ದು. ಜೊತೆಗೆ ಒಬ್ಬ ಹೊಸ ಡೈರೆಕ್ಟರ್ ಆಗಿ ಹೊಸ ಕಲಾವಿದರಿಗೆ ಒಂದು ಏನಂತಾರೆ ಆಪರ್ಚುನಿಟಿ ಅಂತ ಕೊಡೋಂಥದ್ದು ಭಾಳ ಮುಖ್ಯ. ಆ್ಯಂಡ್ ಇದರಲ್ಲಿ ರಾಜ್ ಶೆಟ್ರ್ ರೀತಿಯ ಹುಡುಗ ಯಾರು ಹುಚ್ಚಂತರ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರ ಶಿಫ್ಟ್ ಆಫ್ ಕ್ಯಾರೆಕ್ಟರ್ ವಿಲನ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಕೊನೆಯದಾಗಿ ಆ ಒಂದು ಬ್ಲಡ್ ಮಾರ್ಕನ್ನು ಇಟ್ಬಿಟ್ಟು ಜನರಲ್ಲಿ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ, ರಕ್ಕಸಪುರ ಡೊಲ್ ಪಾರ್ಟ್ 2 ಯಾವಾಗ ಅಂತ. ಅದು ಈ ಸಿನಿಮಾದ ಸಸ್ಪೆನ್ಸ್. ಹಾಂ ಹೌದೌದು. ಹಾಂ ಹಾಂ ಅದೇ ಈಗ ನೀವು ಹೇಳಿದ್ರಿ, ನಂಗೆ ಅವ್ರ ಪರಿಚಯ ಇಲ್ಲ, ಅನಿರುದ್ಧ್ ಅಂತ ಹೇಳಿದ್ರಿ. ಬಟ್ ಬ್ರದರ್, ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಒಬ್ಬ ಅದ್ಭುತ ನಟನ ಒಂದು ಕ್ಯಾರೆಕ್ಟರ್ ಇದೆ. ಈಗ ನಾನೀಗ ಮಾತಾಡ್ತಾ ಇದ್ದೀನಿ, ಅದ್ಭುತವಾಗಿ ಮಾಡಿದ್ದವರು ರಾಜ್ ಬಿ ಶೆಟ್ಟಿ ಅಂತಂದರೆ ಈಗ ನಂದು ಎಕ್ಸ್ಪ್ರೆಷನ್ಸ್ ರಾಜಣ್ಣ ಎಂಥ ಆ್ಯಕ್ಟಿಂಗ್ ಅಣ್ಣ, ಸೂಪರ್ ಅಣ್ಣ, ನೀವು ತುಂಬ ಲೈಕ್ ಮಾಡಿರಿ ಅಣ್ಣ, ಕೇಳೋಣ ಅಂದರೆ ನನ್ನ ಶಿಫ್ಟ್ ಓವರ್ ಆಫ್ ಚೇಂಜ್ ಆಯಿತು. ಅಲ್ಲಿ ಅವರ ಒಂದು ನಟನೆಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅವರು ಒಂದು ಕ್ಯಾರೆಕ್ಟ್ರಲ್ಲಿ ಒಂದು ಪೊಲೀಸ್ ಇದರಲ್ಲಿ ಕೂತಿರ್ತಾರೆ, ಆವಾಗ ರೀ ನಂದು ಗನ್ ಕೊಡ್ರಿ, ಹಿಂಗೆ ಅಂತ ಮುಖದ ಒಂದು ಶೈಲಿ, ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಒಬ್ಬ ಅದ್ಭುತ ಕಲಾವಿದನಿಗೆ ಬೇಕಾಗಿರುವಂಥದ್ದೇ ಆ ಕಲಾ ಸರಸ್ವತಿ, ಆ ಶಿಫ್ಟ್ ಆಫ್ ದ ಕ್ಯಾರೆಕ್ಟರ್ ಆದಾಗ ಜನಕ್ಕೆ ಅದು ಗೊತ್ತಾಗಬಾರ್ದು, ಜನಕ್ಕೆ ಅದು ನಾಟಕೀಯ ಅನಿಸ್ಬಾರ್ದು. ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನೊಬ್ಬ ಆಸ್ಪೈರಿಂಗ್ ಕಲಾವಿದನಾಗಿ ಈ ವಿಚಾರವನ್ನು ಹೇಳ್ತೀನಿ. ನಾನು ಒಂದು ಸಿನಿಮಾನ ನೋಡಬೇಕಾದ್ರೆ ಬರೀ ಸಿನಿಮಾ ಕಥೆ, ಸ್ಟೋರಿ ಎಲ್ಲದಕ್ಕಿಂತ ಆ ಕಲಾ ರಸಿಕನಲ್ಲಿ ಏನಿದೆ ಅಂತ ನೋಡ್ತೀವಿ. ನಾನು ಒಂದು ವಿಚಾರ ಹೇಳ್ತೀನಿ, ಅನಿರುದ್ಧಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಾತ್ರಗಳನ್ನು ಮಾಡೋಲಿಕ್ಕೆ ಆ ಒಂದು ಎಬಿಲಿಟಿ ಅನ್ನುವಂಥದ್ದಿದೆ. ಜೊತೆಗೆ ಹೌದೌದು, ಭಾಳ ಹೌದು ಹೌದೌದು ಹೌದೌದು ಹೌದೌದು. ನೀವೀಗ ಹೇಳಿದ್ರಲ್ಲ, ನೀವಿದು ತುಂಬ ಒಳ್ಳೆ ಪಾಯಿಂಟನ್ನು ಹೇಳಿದ್ರಿ. ನಾನು ಇದಕ್ಕೊಂದು ಚಿಕ್ಕ ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ. ನಾವು ರಚಿತಾ ರಾಮನ್ ಯಾವಾಗಲೂ ಬುಲ್ಬುಲ್ ರೀತಿ ಭಾಳ ಅದ್ಭುತವಾಗಿ ದರ್ಶನ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು ನೋಡಿದ್ದೀವಿ. ಮೊನ್ನೆ ವಿಜಯ್ ಸರ್ ಜೊತೆ ಸಿನಿಮಾ ಬಂತಲ್ಲ, ಲ್ಯಾಂಡ್ಲಾರ್ಡಲ್ಲಿ ಅವರ ಪಾತ್ರವನ್ನು ನೋಡಿ ರಚಿತಾ ರಾಮ್ ಹಿಂಗೂ ಆ್ಯಕ್ಟ್ ಮಾಡ್ಬೋದಾ ಅಂತ ನನಗೆ ಶಾಕ್ ಆಗಿತ್ತು. ನಾನು ಮೊನ್ನೆ ಅವ್ರ ಹತ್ರ ಮಾತಾಡ್ತಾ ಕೇಳ್ತಾ ಇದ್ದೆ. ಬಟ್ ಅದಕ್ಕೆ ಹೇಳೋದು ಒಬ್ಬ ಒಳ್ಳೆ ಕಲಾವಿದನ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಅಂತ. ಇವತ್ತು ನನ್ನ ಖುಷಿ ವಿಚಾರ ಏನಂದರೆ, ಅವನೇನು ನಮಗೆ ಅನಿರುದ್ಧ್ ಅನ್ನೋಂಥದ್ದು ಅಷ್ಟೊಂದು ಗೊತ್ತಿರುವಂಥ ನಟ ಅಲ್ಲ. ಇನಿಷಿಯಲ್ ಸ್ಟೇಜಲ್ಲೇ ಈ ರಿಸ್ಕನ್ನು ತಗೊಂಡು ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿದಾನಲ್ಲ, ಇಟ್ ಈಸ್ ಅ ಚಾಲೆಂಜ್.
ಆ ಚಾಲೆಂಜನ್ನು ಭಾಳ ಅದ್ಭುತವಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಜೊತೆಗೆ ಇನ್ನಿಷ್ಟು ಕಲಾವಿದರು ಅವರು ಸ್ವಲ್ಪ ಫೇಡ್ ಔಟ್ ಆದರು ಅಂತಲೂ ಅನಿಸುತ್ತೆ. ಬಟ್ ಅವರ ಪಾತ್ರವನ್ನು ನಾವು ಮೆಚ್ಚಲೇಬೇಕು. ಅರ್ಚನಾ ಕೊಟ್ಟಿಗೆ ಅವರು ಭಾಳ ಚೆನ್ನಾಗಿ ಆ ಒಂದು ತಾಯಿಯ ಕ್ಯಾರೆಕ್ಟರ್ನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ ಪುಟ್ಟ ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ರಾಜ್ ಶೆಟ್ರ ಹೆಂಡತಿ ಕ್ಯಾರೆಕ್ಟರ್ ಮಾಡಿದವರು ಸ್ವಸ್ತಿಕಾ ಅನಿಸುತ್ತೆ, ಅವರು ಸಹ ಅದ್ಭುತವಾಗಿ ಮಾಡಿದ್ದಾರೆ. ಐ ಥಿಂಕ್ ಎಲ್ಲ ಸುಮಾರು ಕಲಾವಿದರಿಗೆ ಇಲ್ಲಿ ಒಂದು ಇಂಪಾರ್ಟೆನ್ಸ್ ಅನ್ನುವಂಥದ್ದು ಸಿಕ್ಕಿದೆ. ಒಂದು ಸಿನಿಮಾನ ಮಾಡಬೇಕಾದ್ರೆ ಬ್ಯಾಲೆನ್ಸಿಂಗ್ ಪಾತ್ರಗಳನ್ನು ಕೊಡುವಂಥದ್ದು ತುಂಬ ಚಾಲೆಂಜಿಂಗ್ ಆಗಿದೆ. ರಾಜ್ ಶೆಟ್ರು ಫೇಸ್ ಆಗಿರ್ಬೋದು, ಬಟ್ ಅದೇನೋ ಅಂತಾರಲ್ಲ, ಹನಿ ಹನಿ ಸೇರಿದರೆ ಹಳ್ಳ ಅಂತ. ಇದರಲ್ಲಿ ಹಲವು ಹನಿಗಳ ಒಂದು ಅದ್ಭುತ ಕಾಂಟ್ರಿಬ್ಯೂಷನ್ ಇಂದ ಹಳ್ಳ ಆಗಿದೆ. ಇನ್ನೊಂದು ಖುಷಿ ವಿಚಾರ, ನಮ್ಮ ಗೌರವ್ ಶೆಟ್ರು ನಾವು ಅಮೃತಾಂಜನಲ್ಲಿ ನೋಡಿದ್ವಿ, ಇದರಲ್ಲಿ ನಮ್ಮ ರಾಜ್ ಶೆಟ್ರ ಜೊತೆ ಪಾತ್ರ ನೋಡಿ ನಾನು ಗೌರವ ಮಾಡೋರ ಇದ್ರ ಜೊತೆ ಅಂತ ನಂಗೆ ಒಂದು ಶಾಕ್ ಆಯಿತು. ಬಟ್ ಅವ್ರ ಹಿಂದೆ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ಕೊ ಬಂದವರು ಇವತ್ತು ರಾಜ್ ಶೆಟ್ರ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಂಗೆ ತುಂಬ ಖುಷಿ ವಿಚಾರ. ಇನ್ನಷ್ಟು ಅವ್ರಿಗೆ ಈ ಥರ ನಟನೆ ಮಾಡೋ ಆಪರ್ಚುನಿಟಿ ಸಿಗಲಿ. ಆ್ಯಂಡ್ ಕೊನೆಯದಾಗಿ ಒಂದೇ ವಿಷಯ ಹೇಳ್ತೀನಿ, ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಉಳಿಸಿ ಬೆಳೆಸಿ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಮಾತಾಡ್ತಾ ಹೇಳಿದೆ, ಇದು ಆನ್ ಕ್ಯಾಮ್ರಾ ಯಾರಿಗೂ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳ್ಬಿಡ್ತಾ ಇದ್ದೀನಿ ಸರ್, ಆಡಿಯನ್ಸ್ ಯಾರು ಬರ್ತಾ ಇಲ್ವಲ್ಲ ಒಂದು ಸ್ವಲ್ಪ ಫೀಲಿಂಗ್ ಮಾಡಿಸಿ ಅನ್ನೋ ಥರ ನಾನು ಹೇಳಿದೆ. ಯಾಕಂತಂದರೆ ಫಸ್ಟ್ ಡೇ ರೆಸ್ಪಾನ್ಸೇ ನಮ್ಮ ಲಾಸ್ಟ್ ಡೇ ರೆಸ್ಪಾನ್ಸ್ ಅಂತೆ. ಬಟ್ ಅವ್ರು ಹೇಳಿದ್ರು ಇಲ್ಲ, ನಮಗೆ ಆರ್ಗ್ಯಾನಿಕ್ ಆಡಿಯನ್ಸ್ ಬೇಕು, ಅವ್ರು ಏನು ರಿವ್ಯೂ ಕೊಡ್ತಾರೆ ಅದೇ ಥರ ಅದು ಹಿಟ್ಟಾಗಲಿ ಅನ್ನೋ ಥರ ಹೇಳಿದ್ರು. ಈಗ ಹಿಂದೆ ಸೂಫ್ರಮ್ ಶೋನು ಅದೇ ರೀತಿ ಹಿಟ್ಟಾಗಿರೋದು. ನಾನು ವಿಶ್ ಮಾಡೋದಷ್ಟೇ, ಸೂಫ್ರಮ್ ಶೋ ಯಾವ ರೀತಿ ಹಿಟ್ಟಾಯಿತು ಅದೇ ರೀತಿ ಕಲಾವಿದರು, ಒಂದು ಕಲಾ ರಸಿಕತೆ ಇರುವಂಥ ಕಲಾವಿದರು ಬಂದು ಒಂದು ಕಲಾತ್ಮಕ ಸಿನಿಮಾವನ್ನು ನೋಡಿ ಅದರ ಬಗ್ಗೆ ತಮಗಾದ ಅನಿಸಿದಂಥ ಅನಿಸಿಕೆಯನ್ನು ಹಂಚ್ಕೊಂಡು ಅದು ಕಲಾ ರಸಿಕರಿಗೆ ತಲುಪಿದಾಗ 100% ಆಗಿ ಒಬ್ಬ ಕಲಾವಿದ ಗೆಲ್ತಾನೆ, ಒಂದು ಸಿನಿಮಾ ಗೆಲ್ಲುತ್ತೆ, ಒಂದು ಪ್ರೊಡಕ್ಷನ್ ಮಾಡಿದವ್ರು ಗೆಲ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಇದಿಷ್ಟು ಆಗಬೇಕಂತಂದರೆ ಪ್ರಾಬಬ್ಲಿ ಯಾರಿಗೋ ಒಂದು ದುಡ್ಡು ಕೊಟ್ಟು ಫಿಲ್ಲಿಂಗ್ ಮಾಡಿಸೋ ಬದಲು ಒಂದು 10 ಜನ ಕ್ವಾಲಿಟಿ ಆಡಿಯನ್ಸ್ ಈಸ್ ಮಚ್ ಬೆಟರ್ ದ್ಯಾನ್ 100 ಪೀಪಲ್ ಜಸ್ಟ್ ಆಡಿಯನ್ಸ್ ಅನ್ನುವಂಥದ್ದು ನನ್ನ ನೇರ ಅಭಿಪ್ರಾಯ. ಸರ್, ಈಗ ಸಿನಿಮಾಗೆ ರೇಟ್ ಮಾಡೋದಾದ್ರೆ ಈಗ ನೋಡಿ ನಾವು ಎಲ್ಲಿ ಕಂಪೇರ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ರೀಸೆಂಟಾಗಿ ಬಂದಿರೋ ಸಿನಿಮಾಗಳು ಅಂತಂದರೆ ನಾನೊಂದು 8.5 ರೇಟ್ ಮಾಡ್ಬೋದು ಸರ್. 8 to 8.5 ಆರಾಮಾಗಿ ರೇಟ್ ಮಾಡ್ಬೋದು ರೀಸೆಂಟ್ ಬಂದಂಥ ಸಿನಿಮಾಗಳನ್ನು. ನಾನು ಇವತ್ತು ಈಗ ರಿಲೀಸ್ ಆಗ್ತಾ ಇರೋ ಸಿನಿಮಾ ಯಾವುದೂ ನೋಡಿಲ್ಲ, ಇದೆ ಇವತ್ತು ನೋಡ್ತಾ ಇರೋದು. ಅದಷ್ಟರಲ್ಲಿ ಇದು ಚೂಸ್ ಮಾಡ್ಕೊಬಂದಿದ್ದೇನೆಂದರೆ ನಿಜವಾಗ್ಲೂ ಒಂದು ಕಾರಣ ರಾಜ್ ಬಿ ಶೆಟ್ರು, ಅದಾದಮೇಲೆ ನಿರ್ದೇಶಕ, ಅದಾದಮೇಲೆ ಇನ್ನಷ್ಟು ಜನ ಕಲಾವಿದರು ನಟನೆ ಮಾಡಿದಾರಂತ. ಸೊ ಟೋಟಲ್ ಆಗಿ ಆಲ್ ದ ಬೆಸ್ಟ್. ನಾನು ಯಾವ ಸಿನಿಮಾನೂ ಹೆಚ್ಚು ಕಡಿಮೆ ಅಂತ ಹೇಳೋಕ್ಕೋಗಲ್ಲ, ಬಟ್ ಸಿನಿಮಾಗಳನ್ನು ಅದ್ರ ಬಗ್ಗೆ ಏನೇ ಹೇಳೋದಕ್ಕೂ ಮುಂಚೆ ಸಿನಿಮಾ ನೋಡಿ ಅದಾದಮೇಲೆ ರೇಟ್ ಮಾಡಿ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.